ಸ್ನೇಹಿತರೆ, ನಾಶಿಕ್ನಲ್ಲಿರುವ ಪ್ರಾಚೀನ ಕಾಲದ ಈ ಕಾಳಾರಾಮ್ ಮಂದಿರದಲ್ಲಿ ವನವಾಸ ಕಾಲದಲ್ಲಿ ಪ್ರಭು ಶ್ರೀರಾಮ ವಿಶ್ರಾಮ ಮಾಡಿದನು ಎಂದು ಹೇಳಲಾಗುತ್ತದೆ. ಕಾಳಾರಾಮ್ ಮಂದಿರ ನಾಶಿಕ್ ಪಂಚವಟಿಯಲ್ಲಿದ್ದು ಈ ಮಂದಿರದಲ್ಲಿ 84 ಕಂಬಗಳು ಇವೆ. ಇಲ್ಲಿರುವ ರಾಮ, ಸೀತಾ ಮತ್ತು ಲಕ್ಷ್ಮಣ ಮೂರ್ತಿಗಳು ಕೂಡ ಕಪ್ಪು ಬಣ್ಣದಿಂದ ಮಾಡಲಾಗಿದೆ. ಹೀಗಾಗಿ ಈ ಮಂದಿರಕ್ಕೆ ಕಾಳಾರಾಮ್ ಮಂದಿರ ಎನ್ನುತ್ತಾರೆ. ಹಾಗೆಯೇ ಶ್ರೀರಾಮ ವಿಗ್ರಹದ ಒಂದು ಕೈಯು ಎದೆಯ ಮೇಲಿದ್ದು ಇನ್ನೊಂದು ಕೈ ಪಾದದ ಕಡೆಗಿದ್ದು, ಯಾವ ವ್ಯಕ್ತಿ ತನ್ನ ಚರಣಗಳ ಸೇವೆ ಮಾಡುತ್ತಾನೋ ಅವನಿಗೆ ನನ್ನ ಹೃದಯದಲ್ಲಿ ಸ್ಥಾನ ನೀಡುತ್ತೇನೆ ಎಂಬುದನ್ನು ಸೂಚಿಸುತ್ತದೆ. ಈ ಮಂದಿರದ 238 ವರ್ಷಗಳ ಹಿಂದಿನದು ಆಗಿದ್ದು, ಹಾಗೆ ಇಲ್ಲಿ ಹನುಮಂತ ದೇವರು ಕೈ ಮುಗಿದು ದೇವಸ್ಥಾನದ ಎದುರುಗಡೆ ನಿಂತಿದ್ದು ಶ್ರೀರಾಮ ಮೂರ್ತಿಯನ್ನು ನಮಸ್ಕರಿಸುತ್ತಾ ಇದ್ದಾರೆ. ಹನುಮಂತ ದೇವರ ಮಂಟಪದಲ್ಲಿ 40 ಕಂಬಗಳು ಇವೆ. ಇವು ಹನುಮಾನ್ ಚಾಲಿಸವನ್ನು ಸೂಚಿಸುತ್ತದೆ. ಈ ಮಂದಿರ ಸಂಪೂರ್ಣವಾಗಿ ಕಪ್ಪು ಕಲ್ಲಿನಿಂದ ನಿರ್ಮಿತವಾಗಿದ್ದು, ಈ ಕಾಳಾರಾಮ್ ಮಂದಿರವು ಕೇವಲ ಒಂದು ದೇವಾಲಯವಲ್ಲ, ಇದು ಭಕ್ತಿ, ಇತಿಹಾಸ ಮತ್ತು ಸಮಾನತೆಯ ಸಂಕೇತವಾಗಿದೆ. ಜೈ ಶ್ರೀರಾಮ್. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಂಟಿಲ್ ಬಾಯ್.